ವೀಕ್ಷಕರೇ, ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಪೆಲೆಟ್ ಪ್ಲಾಂಟ್ನ 500 ಕಾರ್ಮಿಕರಿಂದ ಪೆಲೆಟ್ ಪ್ಲಾಂಟ್ ಗೇಟ್ ಬಂದ್. NMDC ಪೆಲೆಟ್ ಪ್ಲಾಂಟ್ ಹಾಗೂ ಬೆನಿಫಿಕೇಶನ್ ಪ್ಲಾಂಟ್ನ 500 ಕಾರ್ಮಿಕರಿಂದ ಬೃಹತ್ ಪ್ರತಿಭಟನೆ. ಪೆಲೆಟ್ ಪ್ಲಾಂಟ್ ನಲ್ಲಿ ಕೆಲಸ ಮಾಡುತ್ತಿದ್ದ 500 ಕಾರ್ಮಿಕರನ್ನು ಕೆಲಸದಿಂದ ಬಿಡಿಸಿರುವ ಹಿನ್ನೆಲೆ ಬೃಹತ್ ಪ್ರತಿಭಟನೆ. ಇದು ಸಂಡೂರು ತಾಲೂಕಿನ ನರಸಿಂಗಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ NMDC ಕಂಪನಿಯ ವಿರುದ್ಧವಾಗಿ ಪೈಲಟ್ ಪ್ಲಾಂಟ್ ಕಾರ್ಮಿಕರು ಅವರನ್ನು ರದ್ದುಗೊಳಿಸಿದ ಕಾರಣದಿಂದಾಗಿ ಅವರು ನಮಗೆ ಕೆಲಸ ಕೊಡಲೇಬೇಕು, ಕೆಲಸದಿಂದ ತೆಗೆದುಹಾಕಿದ್ದಾರೆ ಅಂತಂದೇಳಿ ಇಂದು NMDCಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಅವರು ಧರಣಿ ಕುಳಿತಿರ್ತಕ್ಕಂಥ ದಿನ ಇದು. ಅದರಿಂದಾಗಿ ಈಗ ಇದೇ ಕಾರ್ಮಿಕರ AITCU ಅಧ್ಯಕ್ಷರಾಗಿರ್ತಕ್ಕಂಥ ಹುಲ್ಗೇಶ್ ಅವರು ಇಲ್ಲೇ ಇದ್ದಾರೆ, ಅಧ್ಯಕ್ಷರು. ಅವರು ಈ ಧರಣಿಯನ್ನು ಹಮ್ಮಿಕೊಂಡು ಈ ಸ್ಟ್ರೈಕ್ ಬಂದ್ಗಳನ್ನು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಮತ್ತು ಈ ಒಂದು ಬಂದ್ ಎಷ್ಟು ದಿನ ಕಾರ್ಯನಿರತವಾಗಿ ಇವ್ರು ಮಾಡ್ತಾರೆ ಅಂತಂದೇಳಿ ಇವ್ರ ಕಡೆ ಕೇಳೋಣ. ಸಂಘದ ಅಧ್ಯಕ್ಷರು ಪೈಲಟ್ ಪ್ಲಾಂಟು ಧರಣಿ ಕುಂತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಕಾರ್ಮಿಕರನ್ನು ಸತತವಾಗಿ 10 ವರ್ಷಗಳಿಂದ ದುಡಿಸಿಕೊಂಡಂಥ NMDC ಅವರು ನಮಗೆ ಪ್ರೈವೇಟ್ ಒಂದು ಓಎಂಡ್ಎಂ ಕಾಂಟ್ರಾಕ್ಟ್ನಲ್ಲಿ ನಮ್ಗೆ ಕೆಲಸ ಕೊಟ್ಟಿದ್ರು. ಈಗ ಓಎಂಡ್ಎಂ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡಿ 18ನೇ ತಾರೀಕುವರೆಗೆ ನಮಗೆ ಕೆಲಸ ಕೊಟ್ಟು 18ನೇ ತಾರೀಕು ಮೇಲ್ಪಟ್ಟು ನಮ್ಗೆ ಯಾವುದೇ ಥರ ಕೆಲಸ ಇಲ್ಲ ಅಂತೇಳಿ ಯಾವುದೋ ಬೇರೆ ಹೊರ ರಾಜ್ಯ ಒಬ್ಬರು ಕಾಂಟ್ರಾಕ್ಟ್ನ ಕರೆಸಿ ಇಲ್ಲಿ ಹೊರ ರಾಜ್ಯದವರಿಗೆ NMDC ಅವರು ಅವರಿಗೆ ಸಬ್ ಕೊಟ್ಟಿದ್ದಾರೆ. ಇದುವರೆಗೂ ಆ ಕಾಂಟ್ರಾಕ್ಟ್ ಬಂದು ನಮ್ಮ ಕಾರ್ಮಿಕರ ಪರಿಸ್ಥಿತಿ ಆಗಿರ್ಬೋದು, ಕಾರ್ಮಿಕರ ಸ್ಥಿತಿ ಆಗಿರ್ಬೋದು, ನಿಮ್ಮದು ಏನು ಅಂತ ಯಾವುದೇ ವಿಚಾರಗಳು ಬಂದು ಕೇಳಿಲ್ಲ. ಹಾಗಾಗಿ ಆ ಕಾಂಟ್ರಾಕ್ಟ್ ಬರೋವರೆಗೂ ನಾವು ಧರಣಿ ಕೊಡ್ಬೇಕಂತೇಳಿ ನಿನ್ನೆ ಎಲ್ಲ ನಾವು ಕಾರ್ಮಿಕರೆಲ್ಲ ಕುಂತು ಚರ್ಚೆ ಮಾಡಿ ಇವತ್ತು ಧರಣಿಯನ್ನು ಕೂತಿದ್ವಿ. ನಮ್ಮ ಧರಣಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಧರಣಿಯನ್ನು ಯಾವುದೇ ಕಾರಣಕ್ಕೂ ಹಿಂದೆ ಪಡೆಯುವುದಿಲ್ಲ ಎಂದು ಹೇಳ್ತೀವಿ. ನಮಗೆ ಕೆಲಸದಿಂದ ವಜಾ ಮಾಡೋದ್ರಿಂದ NMDC ಅವರೇ ಬಂದು ನಿಮಗೆ ಕೆಲಸ ಕೊಡ್ತೀವಿ ಅಂದಾಗ ಅವಾಗ ನಾವು ಈ ಧರಣಿಯನ್ನು ಬಿಡ್ತೀವಿ. ಇಲ್ಲವರೆಗೂ ಆ ಧರಣಿ ಬಿಡೋದಿಲ್ಲ. ಅಲ್ಲಿವರೆಗೂ ನಾವು NMDC ಗೇಟ್ ಮುಂದೆನೇ ನಾವು ಸ್ಟ್ರೈಕ್ ಮಾಡ್ತಾನೆ ಹೋಗ್ತೀವಿ. ನಾವು ಯಾವುದೇ ಥರ ಇದಾಗಿರೋ ಯಾವುದೇ ಒಂದು ಗಲಾಟೆ ಆಗಿರ್ಬೋದು, ಯಾವುದೇ ಒಂದು ನಾವು ಮಾಡೋದಿಲ್ಲ. ಶಾಂತಿಯುತವಾದ ಹೋರಾಟ ಮಾಡ್ತೀವಿ. ನಾವು ಗಲಾಟೆ ಯಾವುದೇ ವಿಚಾರವಾಗಿ ನಾವು ತೊಗೊಳಲ್ಲ. ಬೆಳಿಗ್ಗೆಯಿಂದ 4 ಗಂಟೆಯಿಂದ ನಮ್ಮ ಕಾರ್ಮಿಕರೆಲ್ಲ ಶಾಂತಿಯುತವಾಗಿ ಹೋರಾಟ ಮಾಡ್ತಾರೆ. ಇದು NMDC ಅವರು ಗಮನಕ್ಕೆ ಬರಲಿ ಅಂತೇಳಿ ನಾವು ಗೇಟ್ ಮುಂದೆ ಕುಂತಿದ್ವಿ. ಹಾಗೆ ನಮ್ಮ ನ್ಯಾಯ ಕೊಡಿಸ್ಬೇಕಂತ ನಾವು ಕೇಳ್ಕೊಳ್ತೀವಿ. ಏನು ಇಷ್ಟ ಇದುವರೆಗಾಗಲಿ ಯಾವುದೇ NMDCಯ ಮುಖ್ಯ ಕಾರ್ಯನಿರ್ವಾಹಕರಾಗಿರಲಿ ಅಥವಾ ಪರ್ಸನಲ್ ಡಿಪಾರ್ಟ್ಮೆಂಟ್ ಆಗಿರಲಿ ಅವ್ರು ಯಾರಾದರೂ ಅಧಿಕಾರಿಗಳು ಬಂದು ನಮ್ಮ ಕಡೆ ಏನಾದರೂ ಮಾತಾಡಿದ್ದೇನಾದರೂ ಉಂಟಾ? ಮಾತಾಡಿದ್ರು. ಆದರೆ ನಮ್ಮ ಹತ್ರ ಕೈಯಲ್ಲಿಲ್ಲ, ನಿರ್ಧಾರ ತೊಗೊಳಕ್ಕಾಗ್ತಾ ಇಲ್ಲ. ನಾವು ಕಾಂಟ್ರಾಕ್ಟ್ ಬರ್ಬೇಕಂತ ಹೇಳಿದ್ರು. ಆದರೆ ಆ ಕಾಂಟ್ರಾಕ್ಟ್ ಬರ್ತಾಯಿಲ್ಲ. ಸತತವಾಗಿ ಒಂದು 10 ದಿನದಿಂದ ನಾವು ಚರ್ಚೆ ಮಾಡ್ತಿದ್ವಿ ಯಾರು ಮ್ಯಾನೇಜ್ಮೆಂಟ್ ಹತ್ರ. ಅವರು ನಮ್ಮ ಕೈಯಲ್ಲಿಲ್ಲ, ಕಾಂಟ್ರಾಕ್ಟ್ ಬರ್ಬೇಕಂತ. ಆ ಕಾಂಟ್ರಾಕ್ಟ್ ಯಾರಂತ ನಮ್ಮ ಕಾರ್ಮಿಕರು ಇದುವರೆಗೂ ಗೊತ್ತಿಲ್ಲ. ಮೊದಲು ಕಾಂಟ್ರಾಕ್ಟ್ ಇತ್ತು, ನಮಗೇನಾದರೂ ಸಮಸ್ಯೆ ಲೋಕಲ್ ಸ್ಥಳೀಯರಿಗೆ ಅನುಕೂಲ ಆಗ್ತಿತ್ತು, ನಾವು ಕಳಿಸ್ತಿದ್ವಿ, ನಮ್ಮ ಸಮಸ್ಯೆ ಕ್ಲಿಯರ್ ಮಾಡ್ತಿದ್ವಿ. ಆದರೆ ಈಗ ಬರೋಂಥ ಕಾಂಟ್ರಾಕ್ಟ್ ಈಗಿನ ಸ್ಟಾರ್ಟಿಂಗ್ಗೆ ಈ ಥರ ಕಾರ್ಮಿಕರು ಇಷ್ಟು ಜನ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ನನ್ನ ಮ್ಯಾನ್ ಪವರ್ ಅಷ್ಟು ಬೇಡ ಇಷ್ಟು ಬೇಡ ಅಂತಿದ್ದಾರೆ ಅಂತೇಳಿ NMDC ಮ್ಯಾನೇಜ್ಮೆಂಟ್ ಹೇಳ್ತಿದ್ದಾರೆ. ನಮ್ಮ ಇದು ಮ್ಯಾನ್ ಪವರಲ್ಲಿ ಒಬ್ಬರನ್ನ ಕಡೆಗಣಿಸಿದರೆ ನಾವು ಯಾವುದೇ ಕಾರಣಕ್ಕೆ ಕೆಲಸ ಮಾಡೋದಿಲ್ಲ, ಪೈಲಟ್ ಪ್ಲಾಂಟಲ್ಲಿ ಯಾರು ಹೋಗಿ ಬಿಡೋದಿಲ್ಲ ಅಂತೇಳಿ ನಮ್ಮ ಕಾರ್ಮಿಕರೆಲ್ಲ ಸೇರಿ ಒಗ್ಗೂಡಿ ಈ ಕೆಲಸ ಹೋರಾಟವನ್ನು ಮುಂದುವರಿಸಿದ್ದೀವಿ.
ಈ ಒಂದು ಬಂದಿನ ಕುರಿತು ಮತ್ತು NMDC ಮುತ್ತಿಗೆ ಹಾಕಿರೋ ಕುರಿತು ತಾವೇನು ಹೇಳಲಿಕ್ಕೆ ಬಯಸ್ತೇನೆ? ಕಾರ್ಮಿಕರಿಗೆ ಆದಂಥ ಅನ್ಯಾಯ ಇವತ್ತು ನಾವು ಮುಂಭಾಗದಲ್ಲಿ ಆದ ಕಾರಣ ನಾವು NMDC ಮನೆಗೆ ಏನಂದರೆ ಇವತ್ತಿನ ದಿನದಲ್ಲಿ ನಮ್ಮ ಕಾರ್ಮಿಕರಿಗೆ ಅನ್ಯಾಯ ಇರುವುದರಿಂದ ನಾವು ಅದಕ್ಕೆ ಹೋರಾಟವನ್ನು ಮಾಡುತ್ತಿದ್ದೇವೆ. ಮುಂಭಾಗದಲ್ಲಿ ಇವತ್ತು ನಾವು ಕಾರ್ಮಿಕರನ್ನ ಹಾಗೂ ಶಾಂತಿಯುತ ಹೋರಾಟ ಮಾಡ್ತೀವಿ. ಅದೇನಿದೆ ನಾವು ಶಾಂತಿಯುತ ನಮ್ಮನ್ನು 405ರಿಂದ 499 ಮಂದಿ ತಗೊಂಡು ಒಬ್ಬರನ್ನೂ ಬೇಡ ಕೂಡ ನಾವು ಒಳಗಡೆ ಇಂಡಿಯನ್ ಒಳಗಡೆ ಬರೋಕ್ಕೆ ನಾವು ಇದು ಮಾಡೋ ಅವಕಾಶ ಮಾಡಿಕೊಡಲ್ಲ. ನಾವು ಏನಿದ್ದೀವಿ ನಮ್ಮ ಕಾರ್ಮಿಕರಿಗೆ ನ್ಯಾಯ ಸಿಗುವವರೆಗೂ ಆ ಹೋರಾಟವನ್ನು ಮುಂದುವರಿತೀವಿ. ನಮಗೆ ನ್ಯಾಯ ಸಿಕ್ತು ಆಯಿತು ನಾಳೆನೇ ಕೆಲಸಕ್ಕೆ ಬಂದರೆ ಅದೇನಿದೆ ನಾವು ಶಾಂತಿಯುತ ನಾವು ಈಗ ತಾವೇನಾದರೂ NMDC ಅಥವಾ ಕಾಂಟ್ರಾಕ್ಟ್ ಕಡೆಯಿಂದ ಗುತ್ತಿಗೆದಾರನ ವತಿಯಿಂದ ಬಂದು ಏನಾದರೂ ಆಯ್ತಪ್ಪ ನಾವೇನಾದರೂ ಇಷ್ಟು ತೊಗೊಳಕ್ಕಾಗಲ್ಲ, ಕನಿಷ್ಠ ಪಕ್ಷ ಏನಾದರೂ ನಾವು ಅಷ್ಟು ಜನದಲ್ಲಿ ಇಷ್ಟು ತೊಗೊಳ್ತೀವಿ ಅಂತಂದು ಏನಾದರೂ ಹೇಳಿದಾಗ ನಾವೇನು ಹೇಳಕ್ಕೆ ಬಯಸ್ತೀವಿ? ನಾವು ಏನು ಹೇಳಬೇಕು, ಅವರು ಬಂದು ಮಾತಾಡ್ತಾ ಇಲ್ಲ ನಮ್ಮ ಹತ್ರ ಬಂದು, ಯಾರು ಕೈ ಅಂತ ಇಲ್ಲ. ನಾವು ಹತ್ತು ದಿನಗಳಲ್ಲಿ ಚರ್ಚೆ ಮಾಡ್ತಾ ಇದ್ವಿ, ಒಬ್ಬರನ್ನ ಬಂದು ಏನು ಹೇಳ್ತಾ ಇಲ್ಲ. ನಾವು ಅವ್ರನ್ನ ನಮ್ಮನ್ನ ಪರ್ಮನೆಂಟ್ ಮಾಡ್ಕೊಂತ ಹೇಳ್ತಿಲ್ಲ, ನಮ್ಮ MD ಸೀಟ್ ಕೊಡ್ತಂತ ಹೇಳ್ತಾ ಇಲ್ಲ. ಧೂಳು ಕುಡಿಯೋರು ನಾವಿಲ್ಲಿ, ಜಾಗ ನಮ್ಮದು, ನೀರು ನಮ್ಮದು, ಎಲ್ಲ ನಮ್ಮದು. ಹೊರಗಿನ ದೇಶದವ್ರು ಬಂದು ಬರ್ತಾರೆ, ಅದು ಇಲ್ಲಿ ಇರೋರ ಜಾಗ ಸಿಗ್ತಾ ಇದೆ. ನಾವೇನು ಪರ್ಮನೆಂಟ್ ಮಾಡ್ಕೊಂತ ಹೇಳ್ತಾ ಇಲ್ಲ, ಏನು ಮಾಡ್ಕೊಂತ ಹೇಳ್ತಾ ಇಲ್ಲ. ನಮ್ಮ ಹೆಂಡ್ರ ಮಕ್ಕಳೆಲ್ಲ ಬೀದಿ ಬಂದಾರೆ, 10 ದಿನಗಳನ್ನ EMI ಅದು ಕಟ್ಟೋದು, ಸ್ಕೂಲ್ ಫೀಸ್ಗಳು ಅದರ ಮಕ್ಕಳ ಎಲ್ಲ ಕಟ್ಟೋದು. ನಾವು ಯಾರಾದ್ರು ಕಂಪ್ನಿ NMDC ಕಳ್ತಿದ್ದೀವಿ. ನಾವು ಯಾರು ಯಾರಾದ್ರೂ ಕಳ್ತಲ್ಲ, ನಾವು ದುಡೋದೇ NMDC ದುಡ್ಡು ಕಚ್ಚ. ನಾವೇನು ಕಾಂಟ್ರಾಕ್ಟ್ ಕಳ್ತಾ ಇಲ್ಲ. ಕಾಂಟ್ರಾಕ್ಟ್ ಇವರೇ NMDC ಬಗೆಹರಿಸಬೇಕಲ್ಲ. ಕಾಂಟ್ರಾಕ್ಟ್ ಎಲ್ಲೇ ಇರ್ತಾನೆ, ಬೇಕಾದ ಮಕ್ಕಳವ್ರು ನಾವು NMDC ನೋಡೋದು. NMDC ಇಷ್ಟು ನಮ್ಗೆ ಊಟ ಹಾಕಿದೆ, ನಮಗೆ ಪ್ರತಿಯೊಂದು ಇವರೇ ನೋಡ್ಬೇಕಾಯ್ತು, ಯಾರು ನೋಡ್ತಾ ಇಲ್ಲ. ಇದುವರೆ ಐತೆ ಯಾರು ಗಮನಕ್ಕೆ ಬಂದಿಲ್ಲ. MP ಸರಿ ಹೇಳಿದ್ದಾರೆ, ನಾವು ಬರೋ ತನಕ ನೀವೆಲ್ಲ ರೋಡಿಗೆ ಕೂತ್ಕೊಳ್ರಿ, ನಾವು ಬಂದು ಎಲ್ಲ ಏನೋ ಬಂದು ಮಾತಾಡ್ತೀನಿ. ಅಲ್ಲಿ ಎಲ್ಲ ಇಷ್ಟಪಡ್ತೀನಿ. ತಾವು ಈಗ ಮಾನ್ಯ ಶಾಸಕರು ಮತ್ತು ಮಾನ್ಯ ಸಂಸದರು ಕೂಡ ಬರ್ತೀವಿ ಅಂತ ಹೇಳಿದ್ರಂತೆ ನಿನ್ನೆ. ಇದುವರೆಗೂ ಬೆಳಗ್ಗೆ 4 ಗಂಟೆಯಿಂದ ನೀವು ಕೂರ್ತಾ ಇದ್ದೀರಾ. ಕಾರ್ಮಿಕರ ಪರವಾಗಿ ಯಾರೂ ಬಂದಿಲ್ಲ, ರಾಜಕಾರಣಿಗಳಾಗಿರಿ ಬಂದಿಲ್ಲ, NMDC ಕಡೆಯಿಂದ ಬಂದಿಲ್ಲ, ಆಮೇಲೆ ಕಾಂಟ್ರಾಕ್ಟ್ ಏನು ಅವರಿಗೆ ಕಾಂಟ್ರಾಕ್ಟ್ ಆಗಿದೆ ಅವ್ರ ಕಡೆಯಿಂದಲೂ ಬಂದಿಲ್ಲ. ಇದರ ವಿಷಯವಾಗಿ ತಾವೇನು ಹೇಳಿಕ್ಕೆ ಬಯಸ್ತಾರೆ? ಫಸ್ಟ್ ಆಫ್ ಆಲು ಸ್ಥಳೀಯರಿಗೆ ಏನಿದೆ ಅಂದರೆ ಪೈಲಟ್ ಪ್ಲಾಂಟ್ ಹಾಕಿರೋದೇ NMDC ಮ್ಯಾನೇಜ್ಮೆಂಟೇ ನಡೆಸಬೇಕಂತ 2010ರಲ್ಲಿ NOC ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಕಡೆಯಿಂದ. ಮ್ಯಾನ್ ಪವರ್ ಏನಿದೆ 200 ಜನ ಅಪಾಯಿಂಟ್ ಆಗಬೇಕು ಪೈಲಟ್ ಪ್ಲಾಂಟ್ ಫಸ್ಟ್, ಅದು ಇಲ್ಲ. ಆಮೇಲೆ ಇವ್ರು ಪ್ರೈವೇಟಿಗೆ ಕೊಟ್ಟು 500 ಜನ ನಾವು ಸ್ಥಳೀಯರು, ಬೇರೆ ಯಾರೂ ಇಲ್ಲ, ಸ್ಥಳೀಯರನ್ನೇ ಕೆಲಸ ಮಾಡ್ತಾರೆ. ಇವರೇನು ನಮಗೆ ಅಪಾಯಿಂಟ್ ಕೊಟ್ಟಿಲ್ಲ. ಆಮೇಲೆ ಈಗ ನಮಗೇನು ಬೇಕಪ್ಪ ಅಂದರೆ ನಮಗೆ ಫಸ್ಟ್ ಆಫ್ ಆಲು ಕೆಲಸ ಸ್ಥಳೀಯರು ಸಿಗಬೇಕಂತಲೇ ನಾವು ಪ್ಲ್ಯಾಂಟ್ ಹಾಕಿರೋದಿಲ್ಲ. ನಮಗೆ ಇಲ್ಲಾಂದರೆ ಪ್ಲ್ಯಾಂಟ್ ಹಾಕಬೇಕು. ಇಲ್ಲಿ ಲೋಕಲರಿಗೆ ಕೆಲಸ ಇಲ್ಲ ಅಂದರೆ ಪ್ಲ್ಯಾಂಟ್ ಹಾಕಬೇಕು, ಮುಚ್ಕೊಂಡು ಹೋಗ್ಲಿ ಬಿಡ್ರಿ. ಯಾರಿಗೇನು ಇಲ್ಲಿ ಈಗ ನಮಗೇನು CD ಗ್ರೂಪು ನಮಗೇನು ಅಪಾಯಿಂಟ್ ಮಾಡಿದ್ದೀವಿ, ಎಲ್ಲ ಹೊರಗಿನರಿಗೆ ಮೊನ್ನೆ 170 ಜನಕ್ಕೆ ಹೊರಗಿನರಿಗೆ ಕೊಟ್ಟಿದ್ದಾರೆ. ನಾರ್ತ್ ಇಂಡಿಯನ್ಗೆ ಬರೀ 20 ಜನಕ್ಕೆ ಅಪಾಯಿಂಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ. NMDC ಅಷ್ಟು ಮೋಸ ಮಾಡ್ತಾಯಿದೆ. ಲೋಕಲಿ ಮಾತ್ರ ಯಾವುದಕ್ಕೂ ಯೂಸ್ ಆಗಲ್ಲ. ನಮಗೆ ಇಲ್ಲಿ ಸುತ್ತಮುತ್ತ 4 ಪಂಚಾಯತಿ ಬರುತ್ತೆ. ಉಬ್ಳಗಂಡಿ ಪಂಚಾಯತಿ, ಭುಜಂಗನಗರ ಪಂಚಾಯತಿ, ದೇವಗುರಿ ಪಂಚಾಯತಿ, ಆಮೇಲೆ ನರಸಿಂಗಾಪುರ ಪಂಚಾಯತಿ. ಇವು ವ್ಯಾಪ್ತಿಯಲ್ಲಿ ತೊಗೋಬೇಕು. ಅವರು ಎದಕ್ಕೆ ತೊಗೊಂಡಿದ್ದಾರೆ? NOC ಮಧ್ಯೆ 1958ರಲ್ಲೇ ತೊಗೊಂಡಿದ್ದಾರೆ. ಇಲ್ಲಿ ಸ್ಥಳೀಯರಿಗೆ ಏನಾಗುತ್ತೆ? ನಮ್ಮಪ್ಪರು ಅಪಾಯಿಂಟ್ ಆಗಿದ್ರು, ರಿಟೈರ್ಡ್ ಆದರು, ಮಕ್ಕಳು ನಾವೇನು ಅಪಾಯಿಂಟ್ ಆಗಿವ? ಇಲ್ಲ. ಆಮೇಲೆ ನಮ್ದು 21 ಎಕರೆ ಹೋಗಿದೆ, ಯಾರು ಅಪಾಯಿಂಟ್ ಆಗಿವ? ಇಲ್ಲ. ಅದೆಲ್ಲ 1981ರಾಗ 93ರಾಗ ಮುಗೀತು ಅಂದರು, ಯಾರಿಗೂ ಕೊಟ್ಟಿಲ್ಲ. ಸರ್ ಇಲ್ಲಿ ನೋಡಿರಿ, ಇಲ್ಲಿ ಆಗೋದು ಅನ್ಯಾಯ. ನಮಗೆ ನೀವು ಅಪಾಯಿಂಟ್ ಕೊಡ ಅಂತ ಕೇಳ್ತಾ ಇಲ್ಲ. ನಮಗೇನೊಂದು ಕೆಲಸ ಮಾಡಿದೆ 8 ವರ್ಷದಿಂದ, ಡೆವಲಪ್ಮೆಂಟ್ 8-10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮಗೇನು ರಿನ್ಯೂವಲ್ ಕಂಪಲ್ಸರಿ, ಕಾಂಟ್ರಾಕ್ಟ್ ಮುಗಿದ ಕೂಡಲೇ 2 ವರ್ಷಕ್ಕೊಂದ್ಸಲ ರಿನ್ಯೂವಲ್ ಆಗ್ತಿತ್ತು. 2 ದಿನ ರಜೆ ಮಾಡ್ತಿದ್ವಿ, 2 ದಿನ ರಿನ್ಯೂವಲ್ ಆಗ್ತಿತ್ತು, ಮತ್ತೆ ಅಪಾಯಿಂಟ್ ಮಾಡ್ತಿದ್ವಿ. ಅವ್ರು ಕಾಂಟ್ರಾಕ್ಟ್ ಯಾರಿಗೇನ ಕೊಡಲಿ, ಇಂಡಿಯಾದ ಯಾವ ಮೂಲೆಗೇನ ಕೊಡಲಿ, ಸ್ಥಳೀಯರು ಮಾತ್ರ ಕೆಲಸ ಮಾಡೋದು ನಾವೇ ಸರ್. ಅದೊಂದು ಹೇಳಿ ನಿಮ್ಮಿಂದ, ನಿಮ್ಮ ಮುಖಾಂತರ ನಾವು ಅವ್ರಿಗೆ NMDCಯಲ್ಲಿ ಭಾಳ ಅನ್ಯಾಯ ನಡೀತಾ ಇದೆ. ಏನಂತಂದರೆ ಲೋಕಲ್ನವ್ರಿಗೆ ಕೆಲಸ ಕೊಡ್ತಾರೆ, ಆಲ್ಮೋಸ್ಟ್ ಆಲ್ ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ಅವ್ರನ್ನ ಜಾಬ್ ಕೊಡ್ತಾರೆ. ಇಲ್ಲಿ ಕಳ್ಕೊಂಡಿರೋದು ಆಸ್ತಿ ಎಲ್ಲ ನಮ್ಮ ಲೋಕಲ್ ಜನಾನೇ, ಅವ್ರಿಗೆ ಕೆಲಸ ಕೊಡಬೇಕು. ಅದು ಬಿಟ್ಬಿಟ್ಟು ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ಅವ್ರನ್ನ ಕೆಲಸಕ್ಕೆ ಕರೆ ಕಳಿಸಿ ಈ ಕೆಲಸಕ್ಕೆ ಮಾಡೋದು ಬಿಟ್ಕೊಂಡು ನಮ್ಮನ್ನೆಲ್ಲರನ್ನ 500 ಜನನ ಬೀದಿ ಪಾಲು ಮಾಡಿದ್ದಾರೆ. 500 ಜನ ಅಂದರೆ ಬರೀ 500 ಜನ ಅಲ್ಲ, ಅವ್ರ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಇರ್ತಾರೆ. ಹಾಗಾಗಿ ಅವ್ರಿಗೆ ಕೂಡ ಅನ್ಯಾಯ ಆಗಿದೆ. ನಮಗೊಂದೇ ಅಲ್ಲ, ಎಲ್ಲರಿಗೂ ಅನ್ಯಾಯ ಆಗಿದೆ.
ಈ ಮಾಧ್ಯಮದ ಮುಖಾಂತರ ತಿಳಿಸಿದ್ದೇನೆಂದರೆ ನಮಗೆ ಒಂದು ನ್ಯಾಯ ಕೊಡಿಸಬೇಕಂತೇಳಿ ತಮ್ಮಲ್ಲಿ ಇಷ್ಟು ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ಪೈಲಟ್ ಪ್ಲಾಂಟ್ NMDC ಪೈಲಟ್ ಪ್ಲಾಂಟಲ್ಲಿ ಕೆಲಸ ಮಾಡ್ತಕ್ಕಂಥ 500 ಕುಟುಂಬಗಳು ಬೀದಿಗೆ ಬಿದ್ದರೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ಕಡಿಮೆ 5,000 ಜನ, ಅಂದರೆ 500 ಕುಟುಂಬಗಳು. ಮುಂದಿನ ದಿನಮಾನಗಳಲ್ಲಿ ಸರ್ಕಾರನೇ ಹೇಳುತ್ತೆ ಇವರಿಗೆ ಮಕ್ಕಳನ್ನು ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿ, ಇರ್ತಕ್ಕಂಥ ಕೆಲಸನೇ ಕಲ್ತ್ಕೊಂಡ್ರೆ ಮಕ್ಕಳನ್ನ ಯಾವ ರೀತಿ ವಿದ್ಯಾವಂತರನ್ನಾಗಿ ಮಾಡಬೇಕು, ಯಾವ ರೀತಿ ಕುಟುಂಬಗಳನ್ನು ಸಾಕಬೇಕು, ಈ ರೀತಿಯಿಂದ ಭಾಳ ಆಗುವ ರೀತಿಯಲ್ಲಿದೆ. ಅದರಿಂದಾಗಿ NMDC ಆಗಿರಲಿ ಅಥವಾ ಪೈಲಟ್ ಪ್ಲಾಂಟ್ ಕಾಂಟ್ರಾಕ್ಟರ್ ಯಾರು ಹೊಸದಾಗಿ ಬಂದಿದ್ದಾರೋ ಅವರಾಗಿರಲಿ 500 ಕಾರ್ಮಿಕರಿಗೆ ಕೆಲಸ ಕೊಡುವವರೆಗೂ ನಾವು ಈ ಬಂದನ್ನು ಅನಿರ್ದಿಷ್ಟಾವಧಿವರೆಗೂ ನಾವು ಇಲ್ಲೇ ಕೂತಿರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವರೆಲ್ಲ. ಅದರಿಂದಾಗಿ ನಾವು ಇವ್ರಿಗೆ ಹೇಳೋದಿಷ್ಟೇ, ಈ ಮಾಧ್ಯಮದ ಮುಖಾಂತರ 500 ಕುಟುಂಬಗಳನ್ನು ಮತ್ತು ಅವ್ರ ಕುಟುಂಬಗಳನ್ನು ನೋಡಿ, ಯಾಕಂದರೆ ಎಲ್ಲರೂ ಯಾರು ನೋಟಿಫಿಕೇಶನ್ NMDC ನೋಟಿಫಿಕೇಶನ್ ಪರ್ಮನೆಂಟ್ ನೋಟಿಫಿಕೇಶನ್ ಕೊಡಿ ಅಂತ ಇವ್ರಿಗೆ ಹೇಳ್ತಾ ಇಲ್ಲ. ಇವರಿಗೆ ಟೆಂಪ್ರವರಿ ಆಗಿ ದಿನಗೂಲಿ ಕೆಲಸ ಮಾಡ್ತಾ ಇದ್ರು ಇವ್ರ ಮನೇಲಿ ಕೂರಿಸಿದ್ದಾರೆ, ಅದು ಅವರಿಗೆ ಸಂಕಷ್ಟಕ್ಕೆ ಸಿಲುಕಾಕಿದ್ದಾರೆ. 500 ಕುಟುಂಬಗಳು ಈಗ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾವೆ. ಅದರಿಂದಾಗಿ ಮಾಧ್ಯಮದ ಮುಖಾಂತರ ಇವರು ಕಷ್ಟಗಳನ್ನು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.